ಮೀನ ಲಗ್ನ, ಲಗ್ನಾಧಿಪತಿ ಮತ್ತು ದಶಮಾಧಿಪತಿ ಗುರುವು 3ನೇ ಭಾವದಲ್ಲಿ ಇರುತ್ತಾನೆ. 10ನೇ ಭಾವವನ್ನು ಅಂದರೆ ಅಧಿಕಾರ ಸ್ಥಾನವನ್ನು ಕುಜ ಮತ್ತು ಶನಿಗಳು ಪೂರ್ಣ ದೃಷ್ಟಿಯಿಂದ ನೋಡುತ್ತಾ ಇರುತ್ತಾರೆ. ಹಾಗಾಗಿ ಅಧಿಕಾರಕ್ಕಾಗಿ ನಾವು ಆರಿಸಿ ಕಳುಹಿಸಿದ ಜನಪ್ರತಿನಿಧಿಗಳು ಪರಸ್ಪರ ಕಚ್ಚಾಡಿಕೊಳ್ಳುತ್ತಾ ಇರುತ್ತಾರೆ. ಅದನ್ನು ನಾವು ಮೂಕವಿಸ್ಮಿತರಾಗಿ ನೋಡುತ್ತಾ ಇರುವ ಸಂದರ್ಭ ಮಾತ್ರ ನಮ್ಮದಾಗಿರುತ್ತದೆ. ಆದರೂ 2025 ಜುಲೈದ ನಂತರ ಏನಾದರೂ ಸ್ವಲ್ಪ ಬದಲಾವಣೆ ಕಾಣಬಹುದು. ಶುಕ್ರನು ಲಗ್ನದಲ್ಲಿ ಉಚ್ಚನಾಗಿರುವುದರಿಂದ ಮತ್ತದೆ ಹನಿ ಟ್ರ್ಯಾಪ್ ಭೂತ ಕಾಣಬಹುದು. ಲಗ್ನ ಭಾವದಲ್ಲೇ ಬುಧ, ರವಿ, ಚಂದ್ರ, ಶುಕ್ರ, ರಾಹು, ಶನಿ ಹೀಗೆ 6 ಗ್ರಹಗಳು ಇರುವುದರಿಂದ ಅಧಿಕಾರಕ್ಕಾಗಿ ಕಚ್ಚಾಟ ತಪ್ಪಿದ್ದಲ್ಲ. ಒಂದಕ್ಕಿಂತ ಹೆಚ್ಚು DCM ಹುದ್ದೆಗಳು ಸೃಷ್ಟಿಯಾಗಬಹುದು. ಅದರಲ್ಲಿ ಒಂದು ಸ್ಥಾನ ಮಹಿಳೆಯರ ಪಾಲಾಗಬಹುದು. ಒಟ್ಟಿನಲ್ಲಿ ಗೊಂದಲದ ಗೂಡಾಗಿರುತ್ತದೆ. ಯುಗಾದಿ ಎಂದು ಪಂಚಾಂಗ ಶ್ರವಣ ಏಕೆ ಮಾಡಬೇಕು? ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಯುಗಾದಿ ವರ್ಷಾರಂಭದ ದಿನ. ಆ ದಿನ ಬೆಳಗ್ಗೆ ದೇವತೆಯನ್ನು ಮನಸಾ ಸ್ಮರಿಸಿ ತನ್ನ ದಿನನಿತ್ಯದ ಧರ್ಮ ಕರ್ಮಗಳನ್ನು ಪೂರೈಸಿ ಈ ವರ್ಷದ ಶುಭಾಶುಭ ಚಿಂತನೆ, ಅವರವರ ನಕ್ಷತ್ರ ರಾಶಿಗಳ ಆಯವ್ಯಯ ಚಿಂತನೆಯನ್ನು ಮಾಡಿಕೊಳ್ಳುವುದು. ಇದರಿಂದ ಈ ವರ್ಷ ತನ್ನ ಬಜೆಟ್ನಲ್ಲಿ ಏನನ್ನು ಮಾಡಬಹುದು ಎಂದು ಚಿಂತಿಸಬೇಕು. ಆಯಕ್ಕಿಂತ ವ್ಯಯ ಜಾಸ್ತಿಯಾಗಿದ್ದರೆ ಯೋಚಿಸಿದ ಕೆಲಸವನ್ನು ಅಷ್ಟಕ್ಕೆ ಸೀಮಿತಗೊಳಿಸಬಹುದು. ಇದರಿಂದ ಖರ್ಚು ಹೆಚ್ಚಾಗಿ ಸಾಲದ ಶೂಲೆಗೆ ಬೀಳುವುದನ್ನು ತಪ್ಪಿಸಿಕೊಳ್ಳಬಹುದಲ್ಲದೆ ಬೇವು ಬೆಲ್ಲವನ್ನು ಸ್ವೀಕರಿಸುವ ಮೂಲಕ ಈ ಸಂವತ್ಸರದಲ್ಲಿ ಬರುವ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಲು ತನ್ನನ್ನು ತಾನೇ ಸಿದ್ಧಗೊಳಿಸಿಕೊಳ್ಳಬಹುದಲ್ಲೇ. ಇಷ್ಟೆಲ್ಲ ಮಹತ್ವ ಈ ಯುಗಾದಿಯ ಆಚರಣೆ ಮತ್ತು ಪಂಚಾಂಗ ಶ್ರವಣಕ್ಕೆ ಇದೆ. ಈ ಯುಗಾದಿಯ ದಿನದ ಪಂಚಾಂಗ ಈ ರೀತಿ ಇದೆ. ಸೂರ್ಯೋದಯ ಕಾಲಕ್ಕೆ ಮೀನ ಮಾಸದಲ್ಲಿ 16 ದಿನ ಕಳೆದಿದೆ. ಪ್ರತಿಪತ್ತಿಥಿ 15 ಗಟಿ 46 ವಿಗಟಿಯವರೆಗೆ ವ್ಯಾಪಿಸಿದೆ. ಉತ್ತರಾಭಾದ್ರ ನಕ್ಷತ್ರ ರವಿ ನಕ್ಷತ್ರವಾಗಿದೆ. ಆ ನಕ್ಷತ್ರದಲ್ಲಿ 54 ಗಟಿ 10 ವಿಗಟು ಕಳೆದಿದೆ. ಚಂದ್ರ ನಕ್ಷತ್ರ ರೇವತಿ ನಕ್ಷತ್ರ 25 ಗಟಿ 9 ವಿಗಟಿಯವರೆಗೆ ಇದೆ. ಐಂದ್ರ ಯೋಗ 28 ಗಟಿ 28 ವಿಗಟಿಯವರೆಗೆ ಇರುತ್ತದೆ. ಭವಕರಣ 15 ಗಟಿ 46 ವಿಗಟಿಯವರೆಗೆ ಇರುತ್ತದೆ. ವಿಷಗಟಿಯು 2 ಗಟಿ 43 ವಿಗಟಿಯ ನಂತರ 4 ಗರಿ ಪರ್ಯಂತರವಾಗಿರುತ್ತದೆ. ಅಮೃತ 19 ಗಟಿ 52 ವಿಗಟಿಯ ನಂತರ 4 ಗಟಿ ಪರ್ಯಂತರವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಈ ಸಂವತ್ಸರ ಧರ್ಮಾಭಿಮಾನಿಗಳಿಗೆ ಉತ್ತಮ ಫಲವನ್ನು ನೀಡುತ್ತದೆ ಎಂದು ಹೇಳುತ್ತಾ ಈ ಸಂವತ್ಸರ ಫಲಕಥನಕ್ಕೆ ವಿರಾಮವನ್ನು ನೀಡುತ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು.